ವೀಕ್ಷಕರೇ ನಮಸ್ತೆ, ವೆಲ್ಕಮ್ ಟು ಕಾಯಿನ್ ಗುರು ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾನು ನೀವು ಪ್ರತಿನಿತ್ಯ ಕೇಳ್ತಾ ಇರುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾ ಇದ್ದೇನೆ. ಹಾಗಾಗಿ ವಿಡಿಯೋ ಇದರಲ್ಲಿ ಕಾಮನ್ ಪ್ರಶ್ನೆಗಳಿರೋದ್ರಿಂದ ನಿಮ್ಮ ಪ್ರಶ್ನೆ ಇದರಲ್ಲಿ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ವಿಡಿಯೋನ ಕೊನೆವರೆಗೂ ನೋಡಿ. ಮೊದಲನೇ ಪ್ರಶ್ನೆ ನಾನು ಎಲ್ಲರೂ ಕೇಳುವಂಥದ್ದು, ನೀವು ಯಾಕೆ ಫೋನ್ ರಿಸೀವ್ ಮಾಡೋದಿಲ್ಲ? ಎಷ್ಟು ಸತಿ ಫೋನ್ ಮಾಡಿದ್ರೂ ರಿಸೀವ್ ಮಾಡೋದಿಲ್ಲ. ಇದಕ್ಕೆ ನಾನು ಉತ್ತರ ಕೊಡೋದು ಈಗ ಆಲ್ರೆಡಿ ನನ್ನ ಹಳೆಯ ಸಬ್ಸ್ಕ್ರೈಬರ್ಸ್ಗೆ ಗೊತ್ತಿದೆ ಉತ್ತರ ಏನು ಅಂತ. ನಾನು ನಿಮಗೆ ಕೊಟ್ಟಿರುವಂಥದ್ದು ವಾಟ್ಸಪ್ ನಂಬರ್, ನನ್ನ ವಾಟ್ಸಪ್ ನಂಬರನ್ನು ನಿಮಗೆ ಕೊಟ್ಟಿರುವಂಥದ್ದು. ನೀವು ಯಾಕೆ ಕಾಲ್ ಮಾಡ್ತೀರಾ? ನಿಮ್ಮ ಬಳಿ ಯಾವುದಾದ್ರೂ ನಾಣ್ಯಗಳಿತ್ತು ಅಥವಾ ನೋಟುಗಳಿದ್ದಾವೆ, ಹಳೆಯ ನಾಣ್ಯಗಳು, ಹಳೆಯ ನೋಟುಗಳು, ಫೋಟೋ ಕಳಿಸಿ, ಅದನ್ನು ನೋಡಿ ನಾನು ರಿಪ್ಲೈ ಮಾಡ್ತೀನಿ. ಸುಖ ಸುಮ್ಮನೆ ಕಾಲ್ ಮಾಡಬೇಡಿ. ಹೇಗಿರುತ್ತೆ ಅಂದರೆ ಕಾಲ್ ಮಾಡೋದು, ಸರ್ ಇದು ನೀವೇನಂತ ತಿಳ್ಕೊಳಕ್ಕೆ ಕಾಲ್ ಮಾಡಿದೆ. ಸರಿ ಸರ್ ಆಯಿತು, ಫೋಟೋ ಕಳಿಸಿ. ಸರಿ ಸರ್ ನಾನು 10 ನಿಮಿಷ ಬಿಟ್ಟು ಕಳಿಸ್ತೀನಿ ಅಂತ ಹೇಳ್ತಾರೆ. 10 ನಿಮಿಷ ಬಿಟ್ಟು ಮತ್ತೆ ಕಾಲ್ ಮಾಡ್ತಾರೆ, ಸರ್ ಇವಾಗ ಕಳಿಸ್ತಾ ಇದ್ದೀನಿ ನೋಡಿ ಸರ್ ಅಂತಾರೆ. ಮತ್ತೆ ಕಳಿಸಿದಾದ್ಮೇಲೆ ಮತ್ತೆ ಕಾಲ್ ಮಾಡ್ತಾರೆ, ಸರ್ ಕಳಿಸಿದ್ದೀನಿ ನೋಡಿದ್ರಾ ಅಂತ. ನೀವು ಕಳಿಸಿರೋ ನಾಣ್ಯ ನೋಡೋದಕ್ಕೆ ನನಗೆ 2 ನಿಮಿಷ 3 ನಿಮಿಷ ಬೇಕಾಗ್ಬೋದೇನೋ, ನಿಮ್ಮ ಕಾಲ್ ಮಾತಾಡೋದಕ್ಕೇ 3-4 ನಿಮಿಷ ಆಗೋಗುತ್ತೆ. ಸೊ ಇದೇ ಥರ ಎಲ್ಲರೂ ಮಾಡ್ತಾ ಹೋದರೆ ನಾನು ನೀವು ಮಾಡಿರೋಂತಹ ಮೆಸೇಜ್ಗೆ ರಿಪ್ಲೈ ಮಾಡಲ ಅಥವಾ ನಿಮ್ಮ ಕಾಲ್ಗೆ ಆನ್ಸರ್ ಮಾಡಲ, ಯೂಟ್ಯೂಬ್ಗೆ ವೀಡಿಯೋಗಳನ್ನ ಶೂಟ್ ಮಾಡಲ, ಎಲ್ಲನೂ ಕೂಡ ಒಂದೇ ಫೋನಲ್ಲಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ. ಯಾವುದಾದ್ರೂ ಇಂಪಾರ್ಟೆಂಟ್ ವಿಷಯಗಳಿದ್ದಾವೆ, ಚರ್ಚೆ ಮಾಡುವಂತಹ ವಿಷಯಗಳಿದ್ದಾವೆ, ಖಂಡಿತವಾಗ್ಲೂ ಕಾಲ್ ಮಾಡಿ ಮುಕ್ತವಾಗಿ ಚರ್ಚೆ ಮಾಡಿ. ಶನಿವಾರ ಮತ್ತು ಭಾನುವಾರ ಮಿಕ್ಕಿದ್ದು ಯಾವ ಟೈಮಲ್ಲೂ 99% ನೀವು ಎಷ್ಟೇ ಕಾಲ್ ಮಾಡೋದು ನಾನು ರಿಸೀವ್ ಮಾಡೋದಿಲ್ಲ. ಯಾಕೆಂದರೆ ಫೋನ್ ನನ್ನ ಹತ್ರ ಇರೋದೇ ಇಲ್ಲ. ಬೆಳಗ್ಗೆಯಿಂದ ಸಂಜೆವರೆಗೂ 7-8 ಗಂಟೆವರೆಗೂ ನನಗೆ ಫೋನೇ ಸಿಗೋದಿಲ್ಲ. 8 ಗಂಟೆ ಆದಮೇಲೆ ನನ್ನ ಕೈಗೆ ಫೋನ್ ಸಿಗೋದು. ನಾನು ಕೂಡ ಒಂದು ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತೇನೆ. ಸೊ ಹಾಗಾಗಿ ನನಗೆ ಫೋನೇ ಅಲೋ ಇರೋದಿಲ್ಲ. ಎರಡನೇದು, ನಾವು ಮೆಸೇಜ್ ಮಾಡಿ 2 ದಿನ ಆಯಿತು 3 ದಿನ ಆಯಿತು, ಯಾಕೆ ರಿಪ್ಲೈ ಮಾಡ್ತಾ ಇಲ್ಲ? ಮೊದಲನೇದಾಗಿ ರಿಪ್ಲೈ ಯಾಕೆ ಲೇಟ್ ಆಗ್ತಾಯಿದೆ ಅಂದರೆ, ಈ ಕಾಲ್ ಮಾಡೋರ ಸಂಖ್ಯೆ ಜಾಸ್ತಿ ಆಗಿದೆ. ನಾನು ಫೋನ್ ಎತ್ಕೊಂಡಾಗೆಲ್ಲ ರಿಪ್ಲೈ ಮಾಡಬೇಕು ಅಂದಾಗೆಲ್ಲ ಕಾಲ್ಗಳು ಬರ್ತಾನೆ ಇರ್ತವೆ. ಸೊ ಫುಲ್ ಡಿಸ್ಟರ್ಬೆನ್ಸು. ಹಂಗಾಗಿನೇ ಮೊದಲೆಲ್ಲ ನೀವು ನಾಣ್ಯಗಳೆಲ್ಲ ಯಾರೆಲ್ಲ ಮೊದಲೆಲ್ಲ ನಾಣ್ಯಗಳನ್ನ ಕಳಿಸ್ತಾ ಇರಿ ವಾಟ್ಸಪ್ಪಲ್ಲಿ ಅವ್ರಿಗೆ ಗೊತ್ತಿರುತ್ತೆ. ನಾಣ್ಯ ಹಾಕಿ ವಿತಿನ್ ಅರ್ಧ ಗಂಟೆ ಒಳಗೆ ನಾನು ರಿಪ್ಲೈ ಮಾಡ್ತಾಯಿದ್ದೆ, ವಿತ್ ಟೆಕ್ಸ್ಟ್ ಮೆಸೇಜು ಅಥವಾ ವಾಯ್ಸ್ ಮೆಸೇಜು ಅಥವಾ ಫೋನ್ ಮಾಡೇ ಹೇಳ್ತಾಯಿದ್ದೆ, ಸರ್ ಈ ಥರ ಅಂತ. ಈಗ ಆಗ್ತಾಯಿಲ್ಲ. ಯಾಕೆ ಅಂದರೆ ಇದೊಂದು ತೊಂದರೆ ಆಗ್ತಾಯಿದೆ. ಸುಮ್ಮನೆ ಫೋನ್ ಮಾಡ್ತಾರೆ. ಮಾತಾಡಿಸ್ಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಮಾತಾಡಿಸಿ, ತೊಂದರೆ ಏನಿಲ್ಲ. ಬಟ್ ಬೇರೆ ಇದಕ್ಕೂ ತೊಂದರೆ ಆಗೋದಿರೋ ಥರ ನೋಡ್ಕೊಬೇಕು. ಏನಾದ್ರೂ ಚರ್ಚೆ ಮಾಡುವಂಥ ವಿಷಯಗಳಿದೆಯಾ, ಅಥವಾ ನಿಮ್ಗೆ ಯಾವ್ದಾದ್ರು ನಾಣ್ಯಗಳು ಬೇಕಾ, ನೀವು ಯಾವ್ದಾದ್ರೂ ಅತ್ಯಮೂಲ್ಯ ನಾಣ್ಯಗಳಿದ್ದಾವೆ, ಅದು ಎಕ್ಸಾಕ್ಟಾಗಿ ಮಿಂಟ್ ಮಾರ್ಕು ಇಸ್ವಿ ಎಲ್ಲ ಮ್ಯಾಚ್ ಆಗ್ತಾಯಿದೆ, ಆ ಥರದ್ದು ಇದೆಯಾ, ಅದನ್ನು ಇದ್ದರೆ ಹೇಳಿ. ಅದನ್ನು ಏನಾದ್ರು ಒಂದು ಸ್ವಲ್ಪ ಕೇಳೋದಕ್ಕೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅದನ್ನು ಬಿಟ್ಟು ಮತ್ತೆ ಅದೇ ರಿಪೀಟ್ ಕ್ಯಾಸೆಟ್ಗಳನ್ನೇ ಹಾಕಕ್ಕೆ ಬರಬೇಡಿ ದಯವಿಟ್ಟು. ನಾನು ಕಾಲ್ ಮಾಡ್ತೀನಿ ಸಾರ್ ಅಂತ ಹೇಳೋದು, ನಾನು ಕಾಯಿನ್ ಕಳಿಸ್ತೀನಿ ಅಂತ ಹೇಳೋದಕ್ಕೆ ಮಾಡೋದು, ನಾನು ಕಳಿಸಿ ನೋಡಿದ್ರಾ ಅಂತ ಮಾಡೋದು ದಯವಿಟ್ಟು ಬೇಡ. ಯಾಕೆಂದರೆ ನೀವು ಯಾರೋ ಕಾಲ್ ಮಾಡ್ತಾ ಇರೋದ್ರಿಂದ ಇನ್ನೊಬ್ರು ಯಾರೋ ಜೆನ್ಯೂನಾಗಿ ಬೆಲೆ ತಿಳ್ಕೊಬೇಕು ಅನ್ನೋರಿಗೆ ನಿರಾಸೆ ಆಗ್ತಾ ಇರುತ್ತೆ. ಆದಷ್ಟು ಕಾಲ್ ಮಾಡೋದನ್ನು ಅವಾಯ್ಡ್ ಮಾಡಿ. ಇಲ್ಲಾಂದರೆ ಎಷ್ಟೊತ್ತು ನಂಬರ್ನೇ ನಾನೇನು ಕ್ಯಾನ್ಸಲ್ ಮಾಡಿಸ್ಬಿಟ್ರೆ ಮುಗಿದೋಯ್ತಲ್ವಾ. ಈಗ ಏನು ನಂಬರ್ ಕೊಡಿ ಅದನ್ನು ಕ್ಯಾನ್ಸಲ್ ಮಾಡಿಸಿದ್ರೆ ಮುಗಿದೋಯ್ತು. ಯಾರಿಗೂ ಅದು ಸಿಗೋದೇ ಇಲ್ಲ, ಆಮೇಲೆ ಬೆನಿಫಿಟ್ಟೇ ಸಿಗೋದಿಲ್ಲ. ಆ ರೀತಿ ಮಾಡ್ಕೊಳೋದಕ್ಕೆ ಹೋಗಬೇಡಿ. ಮತ್ತು ಇನ್ನೊಂದು ಪ್ರಶ್ನೆ, ನೀವು ವೀಡಿಯೋದಲ್ಲಿ ಒಂದು ಬೆಲೆ ಹೇಳ್ತೀರಾ, ನಾವು ಕಾಯಿನ್ ಕಳಿಸಿದ್ರೆ ಇನ್ನೊಂದು ಬೆಲೆ ಹೇಳ್ತೀರಾ, ನೀವು ಫೇಕ್ ಅಂತ ಹೇಳ್ತಾರೆ. ನೀವು ಏನು ಹೇಳಿದ್ರೆ ಅದೇ ಕಾಯಿನ್ ಕಳಿಸಿದ್ದೀನಿ ಸರ್, ನೀವು ಅಲ್ಲಿ ನೋಡಿದ್ರೆ ಕಾಯಿನ್ಗೆ 20,000 50,000 ಅಂತೀರ, ಇಲ್ಲಿ ಕಳಿಸಿದ್ರೆ 5 ರೂಪಾಯಿ 6 ರೂಪಾಯಿ ಅಂತೀರ. ಯಾಕೆ? ಮೊದಲನೇಗೆ ನೀವು ಆ ವಿಡಿಯೋನ ಪೂರ್ತಿ ನೋಡಿರೋದಿಲ್ಲ. ಯಾಕೆ ಅಂದರೆ ನಾನೊಂದು ಇಸ್ವಿ ಇರುತ್ತೆ, ಮಿಂಟ್ ಮಾರ್ಕ್ ಇರುತ್ತೆ, ಯಾವ ಇಸ್ವಿ ಯಾವ ಮಿಂಟ್ ಮಾರ್ಕು ಎಷ್ಟು ಬೆಲೆ ಅಂತ ಕ್ಲಿಯರಾಗಿ ವಿತ್ ಬುಕ್ ಪ್ರೂಫಲ್ಲಿ ನಾನು ತೋರಿಸಿರ್ತೇನೆ. ನಾನೇ ಹೇಳಿರುವಂತಹ ನಾಣ್ಯ ಇತ್ತು ಅಂದರೆ, ಇವಾಗ ಎಕ್ಸಾಂಪಲ್ ಈ ಗೇಂಡಾಮೃಗದ ನಾಣ್ಯ ಇದೆ, ಅದರಲ್ಲಿ 1993 ಹೈದರಾಬಾದ್ ಮಿಂಟ್ ಅಂದರೆ ಸ್ಟಾರ್ ಇರುವಂತಹ ನಾಣ್ಯಕ್ಕೆ ಮಾತ್ರ ಬೆಲೆ. ನೀವು ಇನ್ನು ಯಾವುದೇ ಕಳಿಸಿ 10 ಕಾಯಿನ್ಗೆ 2-3 ರೂಪಾಯಿ ಸಿಗುತ್ತೆ. ಕೆ ಜಿ ಲೆಕ್ಕದಲ್ಲಿ ಕೇಳಿಬಿಡ್ತಾರೆ. ಹಾಗಾಗಿನೇ ರೇರ್ ನಾಣ್ಯ ಬೇರೆ, ಅದೇ ಥರದ್ದೇ ಇರುತ್ತೆ, ಇಸ್ವಿ ಮತ್ತು ಮಿಂಟ್ ಮಾರ್ಕ್ ಬೇರೆ. ಇನ್ನೊಂದು ಹೇಳ್ತಾರೆ, ಏನು ಸ್ವಲ್ಪ ಇಸ್ವಿ ತಾನೇ ಚೇಂಜು, 93 ಬದಲು 94 ಇದೆ, ಕೊಡೋಕ್ಕೇನು 5,000 ರೂಪಾಯಿ ಕಡಿಮೆ ಕೊಡಿ ಅಂತಾರೆ. ಆ ರೀತಿ ಅಲ್ಲ ಇದು. ಏನು ಹೇಳ್ತಾರೆ, ತರಕಾರಿ ವ್ಯಾಪಾರ ಅಲ್ಲ ಅಥವಾ ಇನ್ನೊಂದು ಏನೋ ವ್ಯಾಪಾರ ಅಲ್ಲ ಇದು. ಆ ಒಂದು ನಾಣ್ಯಕ್ಕೆ ಮಾತ್ರ ಬೆಲೆ ಇರುತ್ತೆ. ಅದು ನಾನು ಕ್ಲಿಯರಾಗಿ ಹೇಳಿರ್ತೀನಿ ಕೂಡ, ಆದ್ರೂ ವಾದಿಸ್ತಾರೆ. ಈ ಥರ ವಾದಿಸೋರಿಂದ ಏನಾಗುತ್ತೆ ಅಂದರೆ ನನಗೆ ಫೋನ್ಗಳು ರಿಸೀವ್ ಮಾಡೋಕ್ಕೂ ಇಷ್ಟ ಆಗ್ತಾಯಿಲ್ಲ. ಮತ್ತು ಇನ್ನೊಂದು, ಸರ್ ನಾನು ನಮ್ಮ ಮಗಳು ಮದುವೆ ಮಾಡಬೇಕು, ನನ್ನ ಮನೆ ಕಟ್ಟಿಸ್ತಿದ್ದೀನಿ, ಅದಕ್ಕೆ ನಿಲ್ಲಿಸ್ಬಿಟ್ಟಿದ್ದೀನಿ, ನಮ್ಮ ಮಕ್ಕಳನ್ನ ಓದಿಸ್ಬೇಕು, ನಮ್ಮ ತಾಯಿಯವ್ರಿಗೆ ಆಸ್ಪತ್ರೆ ಸೇರಿಸ್ಬಿಟ್ಟು ಆಪ್ರೇಷನ್ ಮಾಡಿಸ್ಬೇಕು, ಈ ರೀತಿ ಎಲ್ಲ ಸೆಂಟಿಮೆಂಟಾಗಿ ಹೇಳ್ತೀರಾ. ಆ ಸೆಂಟಿಮೆಂಟ್ಗಳನ್ನ ಕೇಳಿ ನಂಗೆ ಬೇಜಾರಾಗಿಬಿಟ್ಟಿದೆ. ಆ ಥರದ್ದು ಯಾವುದೇ
ನಿಮ್ಮ ಈ ಮಾಮೂಲಿ ನೋಟ್ಗಳು ನಾಣ್ಯಗಳನ್ನ ಮಾರಿ ಈ ರೀತಿಯ ಆಸೆಗಳನ್ನಾಗಿರ್ಬೋದು ಅಥವಾ ಕರ್ತವ್ಯಗಳನ್ನಾಗಲಿ ನಿಭಾಯಿಸೋದಕ್ಕಾಗೋದಿಲ್ಲ. ಮೊದಲು ನೀವು ದುಡಿದು ಏನಾದ್ರು ಮಾಡಿದ್ರೆ ಆಗುತ್ತೆ. ಈ ಥರದ್ದೆಲ್ಲ ಇಟ್ಕೊಂಡು ನಾನು ಬಂದು ವ್ಯಾಪಾರ ಮಾಡ್ತೀನಿ, ನಂಗೆ ಲಕ್ಷ ಸಿಗುತ್ತೆ, ಕೋಟಿ ಸಿಗುತ್ತೆ ಅಂತ ಅಂದ್ಕೊಂಡ್ರೆ ಅದೆಲ್ಲ ಸುಳ್ಳು. ಇದನ್ನು ಮೊದಲು ತಲೆಗಿಟ್ಕೊಳ್ಳಿ. ಸುಮ್ಮನೆ ಫೋನ್ ಮಾಡಿಬಿಟ್ಟು ಗೊಳೋ ಅಂತ ಹೇಳ್ತಾ ಇರ್ತೀರ, ಅದೆಲ್ಲ. ಸರ್ ನಮ್ಮ ಮನೆ ತುಂಬ ಕಷ್ಟ ಇದೆ ಸರ್, ಮಕ್ಕಳು ಓದಿಸ್ಬೇಕು ಸರ್, ಇದೊಂದು ₹5 ನೋಟ್ ಇದೆ ಸರ್, ಮಾಡಿಸ್ಕೊಂಡು ಕೊಟ್ಬಿಡಿ ಸರ್. ನಿಮಗೆಲ್ಲ ಯಾವಾಗ ಬುದ್ಧಿ ಬರುತ್ತೆ? ನಾನು ಇಷ್ಟು ಹೇಳಿದ್ರೆ ನಿಮ್ಗೆ ಅರ್ಥ ಆಗೋದಿಲ್ಲ. ಈ ಒಂದು ವಿಷಯಕ್ಕೆ ನಾನು ಯಾವುದಕ್ಕೂ ಫೋನ್ ರಿಸೀವ್ ಮಾಡ್ತಾಯಿಲ್ಲ. ಈ ನಡುವೆ 99% ಕಾಲ್ಗಳನ್ನ ನಾನು ಅವಾಯ್ಡ್ ಮಾಡ್ತಾಯಿದ್ದೀನಿ. ಹೀಗೆ ಆತ ಹೋದರೆ ನಾನು ಈ ನಂಬರ್ನೇ ತೆಗೆದುಬಿಡ್ತೀನಿ. ನಾನು ಆ ನಂಬರ್ ತೆಗೆದುಬಿಟ್ಟು ಬೇರೆ ಸಿಮ್ ತೊಗೊತೀನಿ. ನನಗೇನು ದೊಡ್ಡ ವಿಷಯ ಅಲ್ಲ. ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಯಾವ್ದಾದ್ರು ಜೆನ್ಯೂನ್ ವಿಷಯ ಇದೆಯಾ ಅವಾಗ ಮಾತ್ರ ಹೇಳಿ. ಸುಮ್ಮನೆ ಫೋನ್ ಮಾಡಿಬಿಟ್ಟು ದಿನಕ್ಕೆ 60-70 ಮಿಸ್ ಕಾಲ್ ಬಂದರೆ ನಾನು ಯಾವಾಗ ಮಿಸ್ ಕಾಲ್ ಕಟ್ಟಾಗೋರು ಮತ್ತೆ ಅದನ್ನೇ ಮಾಡ್ತಾಯಿರ್ತಾರೆ. 30 ಸೆಕೆಂಡ್ ರಿಂಗ್, 30 ಸೆಕೆಂಡ್ ಒಬ್ಬರು ಹಿಂಗೆ ಮಾಡಿದ್ರೆ ನಾನು ಯಾವಾಗ ಮೆಸೇಜ್ಗೆ ರಿಪ್ಲೈ ಮಾಡಲಿ? ಆಗೋದಿಲ್ಲ. ಮತ್ತು ನಮ್ಮ ಹತ್ರ ಒಂದು ಸ್ವಲ್ಪ ನಾಣ್ಯಗಳಿದ್ದಾವೆ, ಅವನ್ನ ತಂದು ನಿಮಗೆ ತೋರಿಸ್ಬೋದಾ? ನಿಮ್ಮ ಮನೆಗೆ ಬಂದು ತೋರಿಸ್ಬೋದಾ? ಸರ್ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ, ವಾಟ್ಸಪ್ಪಲ್ಲಿ ಕಳಿಸಿ. 500 ನಾಣ್ಯ ಇದ್ದಾವೆ, 500 ಒಂದು 10 ನಾಣ್ಯಗಳನ್ನ 20 ನಾಣ್ಯಗಳನ್ನ ಒಂದು ಫೋಟೋದಲ್ಲಿ ಬರೋ ಥರ ಇಟ್ಟು ಫೋಟೋ ಕಳಿಸಿ, ಒಂದು ನೀಟಾಗಿ ಫೋಟೋ ಕಳಿಸಿ. ಅದರಲ್ಲಿ ಯಾವ್ದಾದ್ರು ನಂಗೆ ನಾಣ್ಯಗಳು ಬೇಕಂದರೆ ಮತ್ತೆ ಒಂದು ರೌಂಡ್ ಮಾರ್ಕ್ ಹಾಕ್ಬಿಟ್ಟು ಸರ್ ಇದು ಮತ್ತೆ ಒಂದು ಸತಿ ಫ್ರಂಟ್ ಬ್ಯಾಕ್ ಕಳಿಸಿ ಅಂತ ಕೇಳ್ತೇನೆ. ಅಲ್ಲಿಂದ ಯಾವುದೋ ಮೂಲೆಯಿಂದ ನಮ್ಮ ಮನೆಗೆ ಯಾಕೆ ತೊಗೊಂಬರ್ತೀರಾ? ನಿಮ್ಗೆ ಸುಮ್ಮನೆ ಒಂದು ದಿನದ ಟೈಮ್ ನಿಮಗೂ ವೇಸ್ಟು. ನೀವು ಬಂದಾಗ ನಾನು ಇಲ್ಲಿ ಮನೆಗಿರೋದಿಲ್ಲ, ಅಥವಾ ನಾನು ಬೇರೆ ಎಲ್ಲ ಕೆಲಸಗಳನ್ನ ಕ್ಯಾನ್ಸಲ್ ಮಾಡ್ಕೊಂಡು ಮನೆಗಿರಬೇಕಾಗತ್ತೆ. ಅದೆಲ್ಲ ಬೇಡ. ವಾಟ್ಸಪ್ ನಂಬರ್ ಇದೆ, ವಾಟ್ಸಪ್ ನಂಬರ್ಗೆ ದಯವಿಟ್ಟು ಫೋಟೋ ಕಳಿಸಿ. ಮನೆ ಹತ್ರ ಬಂದು ತೋರಿಸೋದು, ನಾನಿಲ್ಲಿ ಬಂದಾಗ ಸಾಮಾನ್ಯ ನಾಣ್ಯಗಳು ಅನ್ನೋದು, ನೀವು ನಿರಾಸೆಯಿಂದ ಹೋಗೋದು, ಇವ್ಯಾವುದು ಬೇಡ. ವಾಟ್ಸಪ್ ನಂಬರ್ ಇದೆಯಲ್ಲ ಕಳಿಸಿ. ಇಲ್ಲ ಸರ್ ನಿಮ್ಗೆ ವಾಟ್ಸಪ್ಪಲ್ಲಿ ಸರಿಯಾಗಿ ಗೊತ್ತಾಗೋದಿಲ್ಲ ಅಂತ ಅನ್ನೋದಾದರೆ ದಯವಿಟ್ಟು ಯಾರು ಇಲ್ಲ ತೊಗೊಂಬರಬೇಡಿ. ಆ ಥರದ್ದು ನಾನು ನೋಡೋವಂಥ ಯಾವ ಇಂಟೆನ್ಷನು ನನಗಿಲ್ಲ. ವಾಟ್ಸಪ್ಪಲ್ಲಿ ನಂಬರಲ್ಲಿ ಕಳಿಸ್ತೀರಾ ಕಳಿಸಿ. ಒಂದು ದಿವಸ 2 ದಿವಸ ನಾನು ಟೈಮ್ ತೊಗೊಂಡು ರಿಪ್ಲೈ ಮಾಡಿರ್ತೀನಿ. ಯಾಕೆಂದರೆ ಸುಮಾರು ಜನ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತಾಯಿರ್ತಾರೆ. ಮತ್ತು ಇನ್ನೊಂದು, ಪ್ರತಿಯೊಬ್ಬರು ಕೇಳ್ತಾರಂಥ ಪ್ರಶ್ನೆ, ನಾವು ಯಾವುದೇ ಕಾಯಿನ್ ಕಳಿಸಿದ್ರು ಸಾಮಾನ್ಯ ನಾಣ್ಯಗಳು ಅಂತೀರ, ಯಾಕಪ್ಪ ಅಂದರೆ ಅವೆಲ್ಲ ಸಾಮಾನ್ಯ ನಾಣ್ಯಗಳು. ₹5, ₹1, ₹2 ಇವಾಗ ರನ್ನಿಂಗಲ್ಲಿರೋ ಕಾಯಿನ್ಗಳು, ರೈನ್ ಡ್ರಾಪ್ ಕಾಯಿನ್ಗಳು, ಫ್ಲವರ್ ಕಾಯಿನ್ಗಳು, ಫ್ಲೋರಲ್ ಇಶ್ಯೂ ಅಂತ ಎಲ್ಲ ಕರೀತಾರೆ, ಅವನ್ನೆಲ್ಲ ಕಳಿಸ್ಬಿಡ್ತೀರ. ಅವೆಲ್ಲದನ್ನು ಸಾಮಾನ್ಯ ನಾಣ್ಯಗಳು ಎಷ್ಟು ಸತಿ ಹೇಳಿದ್ರೂ ನಿಮ್ಗೆ ಅರ್ಥ ಆಗೋದಿಲ್ಲ ಅಂದರೆ ನಾನು ಏನು ಮಾಡಲಿ? ಸಾಮಾನ್ಯ ನಾಣ್ಯಗಳು, ರೇರ್ ನಾಣ್ಯಗಳು ಬೇರೆ ಬೇರೆ ಇರ್ತವೆ. ನಾನು ಸರ್ ಇಲ್ಲ ನಾನು 100 ವರ್ಷ 200 ವರ್ಷ ಹಳೆಯದು ಅಂತೀರ. ಎಷ್ಟು ವರ್ಷ ಹಳೇದಾಯಿತು ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಆ ವರ್ಷದಲ್ಲಿ ಆ ನಾಣ್ಯ ಎಷ್ಟು ಸಂಖ್ಯೆಯಲ್ಲಿ ಪ್ರಿಂಟ್ ಆಗಿದೆ, ಯಾವ ಮಿಂಟಿಂದ ಅನ್ನೋದ್ರ ಮೇಲೆ ಮಾತ್ರ ರೇರ್ ಕಾಯಿನ ನಾರ್ಮಲ್ ಕಾಯಿನ್ ಅಂತ ಅದು ನಾವು ಡಿಫ್ರೆನ್ಷಿಯೇಟ್ ಮಾಡೋದು. 100 ವರ್ಷ ಹಳೆಯದು 200 ವರ್ಷ ಹಳೆಯದು ಅಂತ ಏನೂ ಇಲ್ಲ. ಆ ರೀತಿಯಾಗಿ ಸಾಮಾನ್ಯ ನಾಣ್ಯಗಳು ಮತ್ತು ರೇರ್ ನಾಣ್ಯಗಳು ಆಗೋಗಿಡೋದಿಲ್ಲ. ಯಾವ ಒಂದು ವರ್ಷದಲ್ಲಿ ಕಡಿಮೆ ಸಂಖ್ಯೆಯಲ್ಲಿ ಪ್ರಿಂಟ್ ಆಗಿರುತ್ತಲ್ಲ ಕಾಯಿನು, ಅದನ್ನು ರೇರ್ ಕಾಯಿನ್ ಅಂತಾರೆ. ಇದು ತಲೆಗಿಟ್ಕೊಳ್ಳಿ. 1000 ವರ್ಷ ಹಳೆಯದು ಅಂದ್ರೂ ಅದು ಕಾಮನ್ ಕಾಯಿನೇ ಆಗೋಗಿರುತ್ತೆ, ಜಾಸ್ತಿ ಸಂಖ್ಯೆಯ ಬಿಡುಗಡೆ ಆಗಿದ್ರೆ ಆ ವರ್ಷದಲ್ಲಿ. ಈ ರೀತಿಯ 10 ಹಲವು ಕ್ವಶನ್ಗಳನ್ನ, ಸಿಲ್ಲಿ ಕ್ವಶನ್ಗಳನ್ನ ಕೇಳಬೇಡಿ. ನೀವು ಹೇಳೋದೊಂದು ಮಾಡೋದೊಂದು ಅಂದರೆ ನೀವು ಏನು ಕಳಿಸುತ್ತೆ ಅದಕ್ಕೆ ಬೆಲೆ ಹೇಳಿರ್ತೀನಿ. ನೀವು ಎಕ್ಸಿಬಿಷನ್ಗಳಿಗೆ ಹೋದರೆ ನಿಮ್ಗೆ ಅರ್ಥ ಆಗುತ್ತೆ. ನಾನು ಹೇಳಿರೋಷ್ಟು ಪ್ರೈಸು ಅವ್ರು ಹೇಳೋದಿಲ್ಲ, ಅರ್ಧಕ್ಕೆ ಹೇಳ್ತಾರೆ. ಅಟ್ಲೀಸ್ಟ್ ನಾನಾದ್ರೂ ನಿಮಗೆ ಸ್ವಲ್ಪ ಆದರೂ ಅರ್ಥ ಆಗಲಿ, ಯೂಸ್ ಆಗಲಿ, ಇದ್ರ ಬಗ್ಗೆ ಇಂಟ್ರೆಸ್ಟ್ ಬರಲಿ ಅಂತ ಸ್ವಲ್ಪ ಬೆಲೆ ಜಾಸ್ತಿ ಹೇಳ್ತೀನಿ. ಮತ್ತು ಬೆಳ್ಳಿ ಕಾಯಿನ್ ಒಂದು 2-3 ಬೆಳ್ಳಿ ಕಾಯಿನ್ ಇಟ್ಕೊಂಡಿರ್ತಾರೆ, 2-3 ಬೆಳ್ಳಿ ಕಾಯಿನ್ ಇಟ್ಕೊಂಡಿರ್ತಾರೆ. ಅದನ್ನು ಕಳಿಸ್ಬಿಟ್ಟು ಸರ್ ಇದಕ್ಕೆ 1 ಲಕ್ಷ 2 ಲಕ್ಷ ಕೊಡಬೇಕಾಗತ್ತೆ ನೀವು ಅಂತಾರೆ. ನಾವಿಲ್ಲೇನು ದುಡ್ಡನ್ನ ಪ್ರಿಂಟ್ ಮಾಡ್ತೀವಾ? ಕೇಳೋದಕ್ಕೆ ನಿಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಂದರೆ ತಿಳ್ಕೊಂಡು ಮಾತಾಡಿ. ಬೆಳ್ಳಿ ನಾಣ್ಯಗಳನ್ನ ಅದು ಚಿನ್ನದ ನಾಣ್ಯಗಳ ಲೆಕ್ಕ ಕೇಳೋಕ್ಕೆ ಹೋಗಬೇಡಿ ಒಂದು. ಮತ್ತು ಇನ್ನೊಂದು, ಸರ್ ಅವ್ರು ನೋಡಿದ್ರೆ ಅಷ್ಟು ಲಕ್ಷ ಕೊಡ್ತೀನಿ ಅಂತಾರೆ, ಆ ಸಾಹೇಬರು ಎಷ್ಟು ಕೊಡ್ತೀನಿ ಅಂತ ಹೇಳಿದ್ರು. ಅವನು ಹತ್ತು ಕಡೆ ಒಬ್ಬರು ನಾರ್ತ್ ಇಂಡಿಯಾದಲ್ಲಿ ಒಬ್ರು ಇದ್ದಾರಲ್ಲ, ಹಿಂಗೆ ತಲೆಗೇನೋ ಹಾಕೊಂಡಿರ್ತಾರಲ್ಲ, ಅವ್ರು ಅಷ್ಟು ಕೊಡ್ತೀನಿ ಅಂತ ಹೇಳಿದ್ರು. ಅದೆಲ್ಲ ಬೇಡ. ಯಾರು ಕೊಡ್ತೀನಿ ಅಂದ್ರಲ್ಲ ಅವ್ರ ಹತ್ರನೇ ಹೋಗಿ, ನನ್ನ ಹತ್ರಕ್ಕೆ ಯಾಕೆ ಬರ್ತೀರಾ? ಗೊತ್ತಾ? ಅವ್ರು ನಿಮ್ಗೆ ₹750 ₹550 ರಿಜಿಸ್ಟ್ರೇಷನ್ ಫೀಸ್ ಕೇಳಿರ್ತಾರೆ. ಅದನ್ನು ಕೊಟ್ಟು ಕೈ ಸುಟ್ಕೊಂಡಿರ್ತೀರ, ಅದಕ್ಕೆ ನನ್ನ ಹತ್ರ ಬರ್ತೀರಾ. ನಾವು ನಿಮಗೆ ಕರೆಕ್ಟಾಗಿ ಬೆಲೆಯನ್ನು ಹೇಳ್ತೀವಲ್ಲ, ಅದು ನಿಮಗೆ ನಾವು ಮಾಡೋಂಥ ತಪ್ಪು. ಆ ರೀತಿ ಅಲ್ಲ. ನೀವು ಅಲ್ಲಿ ಇಲ್ಲಿ ಕಂಪೇರ್ ಮಾಡಬೇಡಿ. ನಾನೇನು ಹೇಳ್ತೀನಿ ನಾನಾಗಿರ್ತೀನಿ. ಅವ್ರು ಹೇಳಿರೋ ಬೆಲೆಗೆ ಅವ್ರ ಜವಾಬ್ದಾರಿ. ನಾನು ಅವ್ರ ಬಗ್ಗೆ ಇನ್ನೊಬ್ಬರ ಬಗ್ಗೆ ಮಾತಾಡೋಕ್ಕೆ ಹೋಗೋದಿಲ್ಲ. ಅವರು ಎಷ್ಟು ಸತ್ಯ ಎಷ್ಟು ಸುಳ್ಳು ಅಂತ ಅವ್ರನ್ನ ಫಾಲೋ ಮಾಡ್ತಾರೋ ಗೊತ್ತಿರುತ್ತೆ. ನಾನು ಎಷ್ಟು ಸತ್ಯ ಎಷ್ಟು ಸುಳ್ಳು ಅಂತ ನನ್ನ ಫಾಲೋ ಮಾಡ್ತಾರೆ ನನ್ನ ಸಬ್ಸ್ಕ್ರೈಬರ್ಸ್ ಗೊತ್ತಿರುತ್ತೆ. ಯಾರು ಜೆನ್ಯೂನ್ ಆಗಿದ್ದಾರೆ. ಎಷ್ಟೋ ಜನದ ಮನೆಗಳಿಗೆ ಹೋಗಿ ನಾನು ದುಡ್ಡು ಕೊಟ್ಟು ತೊಗೊಂಬಂದಿದ್ದೀನಿ ಕಾಯಿನ್ಗಳನ್ನ. ಸ್ವಲ್ಪ ಬೆಲೆ ಆಚೆ ಈಚೆ ಆಗಿರುತ್ತೆ, ₹50-100 ಆಚೆ ಈಚೆ ಆಗಿರುತ್ತೆ. ಆದರೆ ಅವ್ರ ಮನೆ ಮುಂದಕ್ಕೆ ಹೋಗಿ 100, 200, 500 ಕಿಲೋಮೀಟ್ರ್ವರೆಗೂ ಹೋಗ್ಬಿಟ್ಟು ತೊಗೊಂಬಂದಿದ್ದೀನಿ ಕಾಯಿನ್ಗಳನ್ನ. ಖಂಡಿತವಾಗ್ಲೂ ತಂದಿದ್ದೀನಿ. 50,000 ಲಕ್ಷ ರೂಪಾಯಿ ಅಷ್ಟು ವ್ಯವಹಾರಗಳನ್ನ ಮಾಡ್ಕೊಂಬಂದಿದ್ದೇನೆ. ನನಗೆ ಬೇಕಾಗಿರೋ ನಾಣ್ಯಗಳಿದ್ದು ನಾನು ಎಲ್ಲಿಗೆ ಬೇಕಾದ್ರೂ ಹೋಗಿ ಹುಡ್ಕೊಂಬರ್ತೀನಿ. ಇದು ನಾನು.
ಅವರು ಆ ಥರ ಈ ಥರ ನನಗೆ ಗೊತ್ತಿಲ್ಲ, ಅವ್ರ ಬಗ್ಗೆ ನನಗೇನು ಕೇಳೋಕ್ಕೂ ಬರಬೇಡಿ. ನಿಮ್ಮ ಇಷ್ಟ, ನೀವುಂಟು ನಿಮ್ಮ ಸಬ್ಸ್ಕ್ರೈಬ್ ಅವ್ರು ಆಗಿದ್ದೀರ ಅಂದರೆ ನೀವು ಅವ್ರನ್ನೇ ಕೇಳಬೇಕು, ನನ್ನನ್ನು ಯಾಕೆ ಕೇಳ್ತೀರಾ ಅಲ್ವಾ? ತಪ್ಪಲ್ವಾ? ಸರ್ ಇಲ್ಲ ಅವ್ರು ಹೇಳಿದ್ದಾರೆ ನೀವು ಕೊಡಬೇಕು ಅಂದರೆ ನಾನು ಆ ಥರ ಅಲ್ಲ. ಅವ್ರು ಹೇಳಿರೋ ಬೆಲೆಗೆ ಅವ್ರ ಜವಾಬ್ದಾರಿ ಆಗ್ತಾರೆ, ನಾನು ಹೇಳಿರೋ ಬೆಲೆಗೆ ನಾನು ಜವಾಬ್ದಾರಿ ಆಗ್ತೀನಿ. ನಾನು ಹೇಳಿರುವಂತಹ ನಾಣ್ಯ, ನಾನು ಹೇಳಿರುವ ಬೆಲೆಗೆ ಕೊಡುವಂಥದ್ದು ನನ್ನ ಕರ್ತವ್ಯ. ಅದು ನಾನು ನೀವು ಬುಕ್ಸ್ ತೋರಿಸೇ ಕೇಳ್ಬೋದು, ನೋಡಿ ಸರ್ ಇಷ್ಟಿದೆ ಕೊಡಿ ಅಂತ. ಆ ಥರದ ನಾಣ್ಯ, ಆ ಥರದ ಮಿಂಟ್ ಮಾರ್ಕ್ ಇರಬೇಕು, ಆ ಥರದ ಕಂಡೀಷನ್ನು ಇರಬೇಕು. ಅದನ್ನು ಬಿಟ್ಟು ಅವನು ಯಾರೋ ಹೇಳ್ದ ಇವನು ಯಾರೋ ಹೇಳ್ದ ಅಂತ ಬಂದುಬಿಟ್ಟು ನಮ್ಮ ಟೈಮ್ನ, ಸಮಯನ ನಮ್ಮ ತಲೆ ತಿನ್ನೋಕ್ಕೆ ಇವೆಲ್ಲ ಮಾಡೋಕ್ಕೆ ಹೋಗ್ಬಿಡಿ, ನಮ್ಮ ಸಮಯ ವ್ಯರ್ಥ ಮಾಡಬೇಡಿ. ಸೊ ಇಷ್ಟೊಂದು ಕಳಕಳಿಯ ಮನವಿ. ಇವೆಲ್ಲ ನಿಮಗೆಲ್ಲ ನಿಮ್ಮ ತಲೆ ಇರೋಂಥ ಕ್ವಶನ್ಗಳನ್ನೇ ನಾನು ಎಲ್ಲರಿಗೂ ಆನ್ಸರ್ ಮಾಡಿಬಿಟ್ಟಿದ್ದೀನಿ. ಇದನ್ನೂ ಬಿಟ್ಟು ಬೇರೆ ಏನಾದರೂ ಇತ್ತು ಅಂದರೆ ಕಮೆಂಟಲ್ಲಿ ತಿಳಿಸಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ.